1 2 3 4 5 ಸೂಪರ್ ಆಗಿದೆ ಕಲೆಕ್ಷನ್ಸ್. ಇವತ್ತು ಮೀಶೋ ಇಂದ ಆಕ್ಚುಲಿ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಗಳನ್ನ ತರಿಸಿದೀನಿ. ಅಂದ್ರೆ ಬೆಡ್ ಶೀಟ್ಸ್ ಆಗಿರ್ಬೋದು, ಅದಕ್ಕೆ ಮ್ಯಾಚಿಂಗ್ ಪಿಲ್ಲೋ ಆಗಿರ್ಬೋದು, ಹಾಗೆ ಏನು ಕಾಲ್ಸಿ ಇಟ್ಲಿಕ್ಕೆ ಮ್ಯಾಟ್ ಗಳೆಲ್ಲ ಬರುತ್ತೆ ಅಲ್ವಾ, ಸೊ ಆ ರೀತಿ. ಹಾಗೆ ಕೆಲವೊಂದಿಷ್ಟು ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸ್, ಸೊ ಈ ರೀತಿ ಆಗಿ ಒಟ್ಟಾರೆ ಮನೆಗೆ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ಸ್ ಗಳನ್ನ ತರಿಸಿದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ಈಗ ಆಲ್ರೆಡಿ ನಿಮ್ಗೆ ತೋರಿಸಿದೆ ಅಲ್ವಾ, ಅಂದ್ರೆ ಇನ್ನು ಓಪನ್ ಮಾಡಿಲ್ಲ. ಸೊ ಮೀಶೋ ಇಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ತರಿಸಿದೀನಿ ಮನೆಗೆ ಬೇಕಾಗಿರುವಂತದ್ದು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಪನ್ ಮಾಡಿದಾಗ ನಿಮ್ಗೆ ಅದ್ರದ್ದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ರಿವ್ಯೂ ಮಾಡ್ತೀನಿ. ಅಂದ್ರೆ 10/10 ಕೊಡ್ಬೋದಾ, 10/5 ಕೊಡ್ಬೋದಾ, ಅಥವಾ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಪ್ರೈಸ್ ಎಷ್ಟಿದೆ ಪ್ರತಿಯೊಂದಕ್ಕೂ ಕೂಡ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮನಿಗೂ ಕೂಡ ಏನಾದ್ರೂ ಬೇಕು ನಾನು ತಗೊಂಡಿರುವಂತ ಪ್ರಾಡಕ್ಟ್ಸ್ ಗಳು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಾಡಕ್ಟ್ ಗಳದ್ದು ಕೂಡ ನನ್ನ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿದ್ರೆ ಎಲ್ಲದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಫಸ್ಟ್ ಕವರ್ ಓಪನ್ ಮಾಡ್ತಾ ಇದೆ. ನನಗೂ ಗೊತ್ತಿಲ್ಲ ಇದ್ರಲ್ಲಿ ಏನಿದೆ ಅನ್ಬಿಟ್ಟು. ಅಂದ್ರೆ ತುಂಬಾ ಆರ್ಡರ್ ಮಾಡಿದೀನಿ, ನಿಜವಾಗ್ಲೂ ಒಂದು 30ರಿಂದ 40 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೀನಿ. ಆದ್ರೆ ಅದು ಬರ್ಬೇಕಲ್ವಾ, ಒಟ್ಟಿಗೆ ಏನ್ ಬರಲ್ವಲ್ಲ. ಸೊ ಬಂದಂಗೆ ಒಂದ್ 5-6 ಬಂದಿರುತ್ತೆ ಒಂದು ದಿನ. ಅದೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ನ್ಯೂಸ್ ಗಳೆಲ್ಲ ಬರುತ್ತಲ್ಲ ಗ್ರೀನ್ ಕಲರ್, ಅದನ್ನ ಆರ್ಡರ್ ಮಾಡಿದೀನಿ ನೋಡಿ. ಸೊ ಏನೋ ಒಂಥರ ಚೆನ್ನಾಗಿದೆ. ಇದು ನನ್ನ ಹತ್ರ ಇತ್ತು ಆಕ್ಚುಲಿ, ನಮ್ಮ ಮನೇಲಿ ತುಂಬಾ ಯೂಸ್ ಮಾಡ್ತೀನಿ. ನಾನು ಮನೆಗಳಿಗೆ ಡಿಸೈನ್ ಮಾಡ್ಲಿಕ್ಕೆ ಒಂದ್ಸತಿ ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ಇದೆಲ್ಲ ಎಲ್ಲೆಲ್ಲಿ ಹಾಕಿದೀನಿ ಅನ್ಬಿಟ್ಟು. ಓಕೆನಾ? ಸೊ ಇದರಲ್ಲಿ ಮೇ ಬಿ ಒಂದು 3 ಲೀವ್ಸ್ ಅಷ್ಟೇನೆ, ಎಲೆಗಳು ಈ ತರ ಉದ್ದುದ್ದ ಬರುತ್ತಲ್ಲ ಅದು ಕಟ್ಬಿಟ್ಟಿದ್ದಾರೆ. ನಿಮಿಷ ತೆಗ್ದು ಬಿಡೋಣ ಮೇಲೆ. ಫ್ರೆಂಡ್ಸ್ ನೋಡಿ, ಎಲ್ಲಾನು ಓಪನ್ ಮಾಡಿದ್ದಾರೆ ಶಮಂತು. ಇದರಲ್ಲಿ 3 ಇದೆ. ಓಕೆನಾ? ಸೆಪರೇಟ್ ಆಗಿದೆ. ಆಕ್ಚುಲಿ ನನ್ಗೆ ಈ ತರ ಇಂಡಿವಿಜುವಲ್ ಆಗಿ ಹಾಕಕ್ ಇಷ್ಟ ಇಲ್ಲ. ಈ ತರ ತುಂಬಾ ತರಿಸ್ಕೊಂಡಿದ್ದೆ ನಾನು ಮುಂಚೆ. ಇದು ಹಿಂಗೇನೆ ಸ್ವಲ್ಪ ದಟ್ಟವಾಗಿ ಕಾಣಿಸುತ್ತೆ. 3 ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ಬೇಕು, ಅಲ್ಲಿ ಕರ್ಟನ್ ಮೇಲೋ ಅಥವಾ ಈಗ ಸ್ಕ್ರೀನ್ ಇದೆಯಲ್ಲ, ಹಿಂದೆ ಎಲ್ಲ ಸ್ಕ್ರೀನ್ ಮೇಲೆ ಬಿಡೋಕೋ ಅಥವಾ ಕಿಚನ್ಗೆ ಕಿಟಕಿ ಹತ್ರ ಬಿಡೋಕೋ ಎಲ್ಲಿಗಾದ್ರೂ ಒಟ್ಟಾರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಮನೆ ಡೆಕೋರೇಷನ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವಾಗ ಬಿಟ್ಟಿದ್ದೆ, ಎಲ್ಲಿ ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದಂತೂ ಈ ಎಲೆಗಳು ಅಂದ್ರೆ ಕ್ವಾಲಿಟಿ ನೋಡೋದಾದ್ರೆ ನಾನು ಮುಂಚೆ ಎಲೆಗಳು ತರಿಸಿದ್ದೆ, ಅದಕ್ಕಿಂತ ಚೆನ್ನಾಗಿದೆ ಕ್ವಾಲಿಟಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನು ಅಷ್ಟೇ ಸಖತ್ತಾಗಿದೆ. ಈ ತರ ಬಿಟ್ಬಿಟ್ರೆ ಒಳ್ಳೆ ರಿಯಲ್ ಏನೋ ಎಲೆಗಳನ್ನ ಬಿಟ್ಟಿದ್ದಾರೆ ಅನ್ನೋ ರೀತಿನಲ್ಲೇ ಕಾಣಿಸುತ್ತೆ. ಸೊ ಇಷ್ಟ ಆದ್ರೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆ ಡೆಕೋರೇಷನ್ಗೆ ಪರ್ಚೇಸ್ ಮಾಡಿ. ಅಂಡ್ ಇದ್ರದ್ದು ಪ್ರೈಸ್ ಕೂಡ ಅಷ್ಟೇನೆ, ನಾನು ಮುಂಚೆನೆ ಹೇಳ್ದಾಗೆ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಎಕ್ಸ್ಪೆಕ್ಟ್ ಕೂಡ ನೀವು ಮಾಡಕ್ಕಾಗಲ್ಲ. 154 ರೂಪಾಯಿ ಅಷ್ಟೇನೆ. ಓಕೆನಾ? ಅಂದ್ರೆ ಈ 3ರಿಂದ 154 ಅಂತ ಅಂದ್ರೆ ಅಲ್ಲಿಗೆ 50 ರೂಪಾಯಿ ಬಿದ್ದಂಗಾಯ್ತು. 51 ರೂಪಾಯಿ ಏನೋ ಬಿತ್ತು, ಒಂದೊಂದಕ್ಕೆ 51 ರೂಪಾಯಿ. ಸೊ ಇನ್ನ ಎಕ್ಸ್ಟ್ರಾ ಪೀಸ್ ಗಳು ಬೇಕು ಅಂದ್ರೂ ತಗೋಬಹುದು. ನನಗೆ 3 ಸಾಕಾಗಿತ್ತು, ಹಂಗಾಗಿ ನಾನು 3 ತಗೊಂಡಿದ್ದೀನಿ. ಬಟ್ 10/10 ಖಂಡಿತವಾಗ್ಲೂ ತಗೊಳ್ಳಿ. ಥಮ್ಸ್ ಅಪ್, ಒಳ್ಳೆ ರಿವ್ಯೂ ಕೊಡ್ತೀನಿ ಇದಕ್ಕೆ. ಓಕೆನಾ? ಸೊ ಬನ್ನಿ ಪಟ್ ಅಂತ ಹೇಳ್ಬಿಟ್ಟು, ಸೊ ಬೇರೆ ಇನ್ನೇನ್ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೂವ್ ಆನ್ ಆಗ್ಬೇಡ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಚಾಪಿಂಗ್ ಬೋರ್ಡ್ ತರಿಸಿದೀನಿ ನಾನು. ಅಂದ್ರೆ ಹೆಚ್ಚೋ ಮಣೆ ಹೇಳ್ತೀವಲ್ವಾ ಅದು. ಆಕ್ಚುಲಿ ಅದಿತ್ತು ನನ್ನ ಹತ್ರ. ಒಂದು ಫಿಶ್ ಮಣೆ ಇದೆ. ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಪರ್ಸನಲ್ ಆಗಿ DM ಮಾಡ್ತಿದ್ರು, ಅನಿತಾ ಅದ್ ಎಲ್ಲಿ ತಗೊಂಡ್ರಿ, ತೋರಿಸಿ ಅಥವಾ ಲಿಂಕ್ ಕೊಡಿ ಅನ್ಬಿಟ್ಟು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಬಟ್ ಇವಾಗ ಈ ತರದೊಂದು ಡೈಲಿ ಯೂಸ್ಗೆ ಅಂತ ಬೇಕಾಗಿತ್ತು ನನಗೆ ಇನ್ನೊಂದು ಬೋರ್ಡ್, ಹಂಗಾಗಿ ತರಿಸಿದೀನಿ ನೋಡಿ. ವಾವ್, ಸಖತ್ತಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ. ಅದು ಫಿಶ್ ಮಣೆ ತುಂಬಾ ಸ್ವಲ್ಪ ಜಾಸ್ತಿ ಕಾಸ್ಟ್. ಇದು ಸಖತ್ ಕಡಿಮೆ, ಹೇಳಿದ್ರೆ ಖುಷಿ ಪಟ್ಟು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಮರದ್ದಿದು. ವಿಡಿಯೋದಲ್ಲಿ ಏನಾದ್ರೂ ಚಿಕ್ಕದಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಮಾತ್ರ ತುಂಬಾ ಬಿಗ್ ಸೈಜ್ ಅಲ್ಲಿ ಬಂದಿದೆ. ಈ ರೀತಿ ಎಲ್ಲಾದ್ರೂ ಮೊಳೆ ಹೊಡೆದು ನೇತಾಕ್ಬಿಟ್ರೆ ಚೆನ್ನಾಗಿರತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ ಅಥವಾ ಇನ್ನೇನಾದ್ರೂ ಟೊಮೊಟೊ ಏನು ಹೆಚ್ಚಾಕು, ತರಕಾರಿ ಹೆಚ್ಚಕ್ ತುಂಬಾನೇ ಚೆನ್ನಾಗಿದೆ. ಬಾಳ್ಕೆ ಬರತ್ತೆ, ವರ್ತಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಇವಾಗ ಇದಕ್ಕೆ ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಅನ್ಬಿಟ್ಟು. ಸೊ ಇದ್ರದ್ದು ಪ್ರೈಸ್ ಬಂದು ನಾನು ಹೇಳಿಲ್ವಾ ತುಂಬಾನೇ ಕಡಿಮೆ, ಜಸ್ಟ್ 121 ರೂಪೀಸ್, 121 ರೂಪಾಯಿ. ಶಮಂತ್ ಕೊಡ್ಬೋದಲ್ವಾ? ನಾವು ಫಿಶ್ದು ತಗೊಂಡಿದ್ದೆಷ್ಟು ಕೇಳಿ? 500 ಸಮಥಿಂಗ್ ಇತ್ತು. ಇದೇ ತರ ಚಾಪಿಂಗ್ ಬೋರ್ಡು
ಮೇ ಬಿ ನೀವು ನೋಡಿಲ್ಲ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ಗೆಲ್ಲ ಅದು ಏನೋ ಅಡುಗೆ ಮಾಡ್ಬೇಕಾದ್ರೆಲ್ಲ ತೋರಿಸ್ತಾ ಇದ್ದೆ. ಅಲ್ಲಿ ಜನಗಳು ತುಂಬಾ ಜನ ಅಬ್ಸರ್ವ್ ಮಾಡಿದ್ದಾರೆ, ಅದೆಷ್ಟು ಅನಿತಾ ಅಂತಿದ್ರೆ ಅದನ್ನು ತೋರಿಸ್ತೀನಿ ನಾನು. ಬಟ್ 121 ರೂಪಾಯಿಗೆ ಸೂಪರ್ ಆಗಿದೆ. ಕೆಲವೊಮ್ಮೆ 100 ರೂಪಾಯಿಗೂ ಹಾಕ್ತಾರೆ ಆಫರ್ ಇದ್ದಾಗ ಮೀಶೋದಲ್ಲಿ, ಅಥವಾ ಒಂದ್ 150ಕ್ಕೂ ಆಗ್ಬಿಡುತ್ತೆ ಕೆಲವೊಮ್ಮೆ. ಸೊ ಇಂಟ್ರೆಸ್ಟ್ ಇದ್ರೆ ಈಗಲೇ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಬಿಟ್ಟು ನೀವು ಕೂಡ ಪರ್ಚೇಸ್ ಮಾಡಿ ಈ ಮಣೆನ. ತುಂಬಾ ಚೆನ್ನಾಗಿದೆ. ಓಕೆನಾ. ಸೊ ಇದಂತೂ 10 ಔಟ್ ಆಫ್ 10 ಅಲ್ಲ, 100 ಔಟ್ ಆಫ್ 100 ಕೊಡ್ತೀನಿ. ನಿಜವಾಗ್ಲೂ 120 ರೂಪಾಯಿಗೆ ಯಾರು ಕೊಡ್ತಾರೆ ಇಷ್ಟು ಚೆನ್ನಾಗಿರೋ ಮಣೆನ? ಹೊರಗಡೆ ಅಂಗಡಿನಲ್ಲಿ ಹೋದ್ರು ಸಿಗಲ್ಲ ಇಷ್ಟು ಚೆನ್ನಾಗಿರೋದು. ಸೊ ನೆಕ್ಸ್ಟ್ ಬಂದು ಏನ್ ಬುಕ್ ಮಾಡಿದೀನಿ ಗೊತ್ತಾ? ಮ್ಯಾಟ್. ಓಕೆನಾ. ಕೆಳಗಡೆ ದೇವ್ರ ಮನೆ ಹತ್ರನಾದ್ರೂ ಹಾಕೋಬಹುದು, ಅಥವಾ ಹಾಲ್ ಅಲ್ಲಿ ಮಧ್ಯಕ್ಕೆ ಎಲ್ಲಾದ್ರೂ ಕೂಡ ಹಾಕೋಬಹುದು. ಸೊ ನೋಡ, ಇದೇ ಮ್ಯಾಟ್ ಅನ್ಕೊಂತೀನಿ. ಇರಿ ಕತ್ರಿ ತಗೊಂಡು. ಚೆನ್ನಾಗಿದೆ, ಒಂಥರ ಫ್ಲವರ್ ಡಿಸೈನ್ ತರ ಇದೆ. ಹೇಗ್ ಬಂದಿದೆ, ಇಲ್ಲಿ ಓಪನ್ ಮಾಡ್ಬೇಕನ್ಸುತ್ತೆ. ಎಲ್ಲ ಕಡಿಮೆ ದುಡ್ಡೇನೆ. 150 ರೂಪಾಯಿ, 120 ರೂಪಾಯಿ, 200 ರೂಪಾಯಿ ಇಷ್ಟರಲ್ಲೇ ತರಿಸಿದೀನಿ ಈ ಸಲ. ಆದ್ರೆ ಕ್ವಾಲಿಟಿ ನೋಡ್ಬೇಕಲ್ವಾ ಹೇಗಿರುತ್ತೆ ಅನ್ಬಿಟ್ಟು. ಕಡಿಮೆ ದುಡ್ಡು ಅಂದ ತಕ್ಷಣ ಹೆಂಗ್ ಬೇಕಂತ ತಗೊಳಕ್ಕೂ ಆಗಲ್ಲ. ಎಸ್, ಇದು ನೋಡಿ, ಡಿಸೈನ್ ಏನಾದ್ರು ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ. ಇಲ್ಲ ನೋಡಿ, ಇದು ಮ್ಯಾಟ್ ದೇವ್ರ ಮನೆ ಮುಂದೆ ಚೆನ್ನಾಗಿರುತ್ತೆ ಅಲ್ಲ, ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್ ಸೈಡ್ ಬಂದಿದೆ, ಇದು ಫ್ರಂಟ್ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು. ಔಟ್ ಸೈಡ್ ನೀವು ಈ ತರ ಮ್ಯಾಟ್ ಕೇಳ್ಬಿಟ್ರೆ ಮಿನಿಮಮ್ ಅಂದ್ರೂ ಒಂದ್ 350 ರೂಪಾಯಿ ಆದ್ರೂ ಇರಲ್ವ ಶಮಂತಿದು? ವಿಶಾಲ್ ಮಾರ್ಟ್ ಅಲ್ಲೇ ಒಂದ್ 350 ರೂಪಾಯಿಗೆ ಇರತ್ತೆ. ಈ ಮೀಶೋದಲ್ಲಿ ಎಷ್ಟಿದೆ ಅಂತ ಹೇಳ್ತೀನಿ. ಫಸ್ಟ್ ಇಲ್ಲಿ ನೋಡಿ, ಕೆಳಗಡೆ ಹಾಕ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಇಲ್ಲಿ? ದೇವ್ರ ಮನೆ ಮುಂದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ಇದು? ಚೆನ್ನಾಗಿರುತ್ತೆ. ರೌಂಡ್ ಶೇಪ್ ಇದೆ, ಇಲ್ಲೆಲ್ಲ ಫ್ಲವರ್ ಡಿಸೈನ್ ಬಂದಿದೆ. ಆಕ್ಚುಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ, ನನ್ಗೆ ಹಿಂಗ್ ಮಾಡಿಲ್ಲ ನಾನು. ಕಲರ್ ಫ್ಲವರ್ ತರ ಬರುತ್ತೆ ನೋಡಿ. ವೈಟು, ಬ್ಲ್ಯಾಕು, ಯೆಲ್ಲೋ, ಇಲ್ಲ ಸೇಮ್ ಬಂದಿದೆ. ಕೆಲವೊಮ್ಮೆ ಮಿಸ್ ಆಗಿ ಬೇರೆ ಡಿಸೈನ್ ಕಳ್ಸಿರ್ತಾರೆ. ಇದು ನಾನೇ ಬುಕ್ ಮಾಡಿರೋದು, ನಾನೇ ಮರ್ತ್ಕೊಂಡ್ಬಿಟ್ಟಿದೀನಿ. ಇಲ್ಲ, ಸೇಮ್ ಡಿಸೈನ್ ಬಂದಿದೆ. ಪಿಕ್ಚರ್ ಅಲ್ಲಿ ಹೇಗ್ ಕಾಣಿಸ್ತಾ ಇದೆಯೋ ಅದೇ ರೀತಿ ಇದೆ. ಇದ್ರದ್ದು ಪ್ರೈಸ್ ಬಂದು ತುಂಬಾನೇ ಕಡಿಮೆ, ಜಸ್ಟ್ 159 ರೂಪಾಯಿ ಅಷ್ಟೇನೆ. ಓಕೆನಾ. 160 ಅನ್ಕೊಂಡ್ಬಿಡೋಣ. ಸೊ ಹೋಮ್ ಡೆಕೋರ್ ಮಲ್ಟಿ ಕಲರ್ ರಂಗೋಲಿ ಡೋರ್ ಮ್ಯಾಟ್. ಇದು ಡೋರ್ಗಾದ್ರೂ ಹಾಕೊಳ್ಳಿ, ಅಂದ್ರೆ ಮನೆ ಮುಂದಕ್ಕಾದ್ರೂ, ದೇವ್ರ ಮನೆ ಮುಂದಕ್ಕೆ ಹಾಕೋದ್ರು ಅಂತೂ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ. ಏನೋ ಡಿಸೈನ್ ಮಾಡಿದ್ದಾರೆ, ಫ್ಲವರ್ ಡಿಸೈನ್. ಈಗ ವಿಡಿಯೋದಲ್ಲೆಲ್ಲ ನಾವು ಶೂಟ್ ಮಾಡಿದಾಗ ಏನೋ ಫ್ಲವರ್ ಹಾಕಿ ಮಾಡಿದ್ದಾರೆ ಅನ್ನೋ ಅನ್ಕೊಂತಾರೆ, ಬಟ್ ಇದೆಲ್ಲ ಮ್ಯಾಟ್ ಆಗಿರುತ್ತೆ. ಓಕೆನಾ. 160 ರೂಪಾಯಿಗೆ ಆರಾಮ್ಸೆ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಅಂಡ್ ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತೇ ಇಲ್ಲ. ಓಕೆನಾ. ತುಂಬಾ ಅಂದ್ರೆ ತುಂಬಾ ವರ್ತ್, ಅಂದ್ರೆ ಥಿಕ್ನೆಸ್ ಜಾಸ್ತಿ ಇದೆ, ಚೆನ್ನಾಗಿದೆ ಮ್ಯಾಟು. ಇಷ್ಟ ಆದ್ರೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನೇನ್ ಮಾಡಿದ್ದೆ, ವೆಯ್ಟ್ ಮಾಡಿ. ಅದಕ್ಕೆ ಇಲ್ಲಿ ಓಪನ್ ಮಾಡೋದಕ್ಕಿಂತ ಮುಂಚೆ ಇದೊಂದು ತೋರಿಸ್ಬಿಡ್ತೀನಿ. ಇದು ತುಂಬಾನೇ ಹಳೇದು. ಓಕೆನಾ. ಇದೊಂದು ಚೆನ್ನಾಗಿದೆ. ಇದು ಇಲ್ಲಿ ನೋಡಿ, ಒಂಥರ ಎಲ್ಲಿ ಅಂದ್ರೆ ಶೋಕೇಸ್ ಇಡೋಕಾಗ್ಲಿ, ಅಥವಾ ಟಿವಿ ಟೇಬಲ್ ಹತ್ರ ಇಡೋಕಾಗ್ಲಿ, ಎಲ್ಲಾದ್ರೂ ಆಯ್ತು. ನಿಮ್ ಕಿಚನ್ಗೆ ಇಟ್ಕೊಳಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬಾ ಫೇವ್ರೇಟ್ ಇದು. ಅಂದ್ರೆ ಒಂದ್ ಸ್ವಲ್ಪ ರಿಯಲ್ ಫ್ಲವರ್ ಏನೋ ಅನ್ನೋ ತರ ಕಾಣಿಸ್ತಾ ಇರುತ್ತೆ, ಹಂಗಾಗಿ ಇದನ್ನ ನಾನು ಚೂಸ್ ಮಾಡಿದ್ದೆ. ಆರ್ಟಿಫಿಷಿಯಲ್ ಇದು ನೋಡಿ, ಏನೋ ಒಂಥರ ಲೈಕ್ ಇಲ್ಲಿ ರೆಕ್ಟಾಂಗಲ್ ಶೇಪ್ ನಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ವೈಟ್ ಮಡ್ ತರ ತುಂಬಿದ್ದಾರೆ. ಓಕೆನಾ. ಮರದ ತರ ಚಿಕ್ಕದಾಗಿ ಮರ ಇದೆ, ತುಂಬಾ ಚೆನ್ನಾಗಿದೆ ಇದು ಕೂಡ. ಇದನ್ನ ಪ್ರೈಸ್ ನಾನು ಮರ್ತ್ಕೊಂಡಿದೀನಿ, ಅಂದ್ರೆ ಇದು ತುಂಬಾ ಹಳೇದು, ಇದು 1 ವರ್ಷದ ಹಿಂದೆನೆ ತಗೊಂಡಿದ್ದೆ. ಬಟ್ ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೋಡ್ಬಿಟ್ಟು ನಾನು ಆರ್ಡರ್ ಮಾಡಿರ್ತೀನಲ್ವಾ, ಇದಕ್ಕೆ ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಅನ್ನೋದನ್ನು ಮೆನ್ಷನ್ ಮಾಡ್ತೀನಿ. ಜೊತೆಗೆ ಇದು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಓಕೆನಾ. ಪರ್ಚೇಸ್ ಮಾಡಬಹುದು, ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ಬಂದು ಒಂದು ಇದು ತರಿಸಿದ್ದೆ, ಏನ್ ಹೇಳಿ, ಏನು ಹಾಸಿಗೆಗೆ ಏನ್ ಹೇಳ್ತೀವಿ, ಬೆಡ್ಶೀಟು, ಪಿಲ್ಲೋ ಕವರ್ಸ್ ಎಲ್ಲ ಬರುತ್ತಲ್ಲ, ಆ ರೀತಿ ಸೆಟ್ ನ ತರಿಸಿದ್ದೆ ನಾನು. 1 ಸೆಕೆಂಡ್ ಇರಿ, ನೋಡಿ ಇಲ್ಲೇ ಕಾಣಿಸ್ತಾ ಇದೆ 2 ಪಿಲ್ಲೋ ಅಂದ್ರೆ ಒಂಥರ ಕುಶನ್ ತರ ಚಿಕ್ಕದಾಗಿ ಕೊಡ್ತಾರೆ ನೋಡಿ, ಆ ತರ. ನೋಡೋಣ ಇದು ಯಾವ ತರ ಇದೆ. ಕಲರ್ ವೈಟ್ ಕಲರ್. ಇದು ಮೀಶೋದಲ್ಲಿ ಈಗ ತುಂಬಾ ಟ್ರೆಂಡಿಂಗ್, ವೈರಲ್ ಆಗ್ತಾ ಇದೆ ಇದು ಪ್ರಾಡಕ್ಟ್. ಅಂದ್ರೆ ಸಿಕ್ಕಾಪಟ್ಟೆ ಜನ ತಗೊಂತಾ ಇದಾರೆ ಈ ಪ್ರಾಡಕ್ಟ್ ನ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ರಿವ್ಯೂ ಬಂದಿತ್ತು ಇದಕ್ಕೆ. ಹಂಗಾಗಿನೇ ನಾನು ಕೂಡ ಇದನ್ನೇ ತರಿಸಿದೆ. ಅಂದ್ರೆ ರಿವ್ಯೂ ನೋಡಿನೇ ತರಿಸಿದ್ದು ನಾನು ಕೂಡ. ಎಲ್ಲರೂ 5 ಸ್ಟಾರ್ ರೇಟಿಂಗೇ ಕೊಟ್ಟಿದ್ರು ಈ ಪ್ರಾಡಕ್ಟ್ಗೆ, ಹಂಗಾಗಿ ತರಿಸಿದೆ. ಹಾಸಿಗೆ ಮೇಲೆ ಹಾಸಿದಾಗ ಹೆಂಗ್ ಕಾಣುತ್ತೆ ಮಂಚದ ಮೇಲೆ ನೋಡ್ಬೇಕು. ಓಪನ್ ಮಾಡ್ತೀನಿ. ಯಾ, ವಾವ್, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಲ್ಲ. ಪ್ಯಾಕಿಂಗು ಇಲ್ಲೇನು ಜಿಪ್ ಇದೆಯಾ? ನೋಡಿ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಓಕೆ ಹಿಂಗೆ. ಎಸ್ ನೋಡಿ ಈ ರೀತಿ ಇದೆ. ಕವರ್ ಎಸ್ಬಿಡೋಣ. ವಾವ್, ಇಲ್ಲಿ ಚಿಕ್ಕದಾಗಿ ಪಿಲ್ಲೋಗಳು ಚೆನ್ನಾಗಿದ್ದಾವೆ. ಅದು ಹಾಸ್ದಾಗ ಕಾಣಿಸುತ್ತೆ. ಇಲ್ಲೊಂದು ಪಿಕ್ಚರ್ ಹಾಕಿರ್ತೀನಿ ಮೀಶೋದಲ್ಲಿ ಹೆಂಗ್ ರೆಡಿ ಮಾಡಿದ್ದಾರೆ ಅಂದ್ಬಿಟ್ಟು. ಅದೇ ರೀತಿ ನಾವು ಕೂಡ ಡೆಕೋರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಬಂದು ಜಿಪ್ ಇದೆ ಬ್ಯಾಕ್ ಸೈಡ್.
ಪರವಾಗಿಲ್ಲ, ಒಳಗಡೆನು ಏನು ಹತ್ತಿ ಗಿತ್ತಿ ಕಿತ್ಕೊಂಡ್ ತರ ಇಲ್ಲ. ಅದಕ್ಕೂ ಕೂಡ ಒಂದೇನೋ ಪ್ಯಾಕ್ ಮಾಡಿ ಚೆನ್ನಾಗಿ ಹೊಲ್ದಿದ್ದಾರೆ. ಸೊ ಜಿಪ್ ಬೇಕು ಅಂದ್ರೆ ವಾಷಬಲ್ ಇದು ನೋಡಿ. ಇದನ್ನ ತೆಗ್ದಿಟ್ಬಿಟ್ಟು ಈ ಬಟ್ಟೆನ ವಾಶ್ ಮಾಡ್ಕೋಬಹುದು ಬೇಕಾದ್ರೆ, ಏನಾದ್ರೂ ಹಾಳಾಯ್ತು ಗಲೀಜಾಯ್ತು ಅಂತ ಅಂದ್ರೆ. ಸದ್ಯಕ್ಕೆ ಹಾಳಾಗೋ ತರ ಏನ್ ನಾನು ಮಾಡ್ಕೊಡಲ್ಲ ನೋಡಿ. ಈ ತರದ್ದು 2 ಕೊಟ್ಟಿದ್ದಾರೆ ಚಿಕ್ಕದಾಗಿ, ಚೆನ್ನಾಗಿ ಕಾಣಿಸುತ್ತೆ ಹಾಕ್ದಾಗ. ಓಕೆನಾ? ಸೊ ಈ ಕೆಳಗೆ ಹಾಕ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಕಾಣಿಸುತ್ತೆ ಅನ್ಬಿಟ್ಟು. 2 ನೋಡಿ ಈ ತರ. ಅಂಡ್ ಇದು ಬಂದು ಪಿಲ್ಲೋ ಕವರ್ಸ್ ನೋಡಿ, ಇಲ್ಲಿ ಮೇಲ್ ತೋರಿಸಿ. ವಾವ್, ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಪಿಲ್ಲೋ ಕವರ್ಸ್ ನೋಡಿ. ಇದು ಪಿಲ್ಲೋ ಕವರ್ಸ್. ಓಕೆನಾ? ಸೊ ಇದಕ್ಕೂ ಅಷ್ಟೇನೆ ಜಿಪ್ ಇದೆ, ಇಲ್ಲಿ ಜಿಪ್ ಕೊಟ್ಟಿದ್ದಾರೆ. ಒಳಗಡೆ ನಮ್ಮ ಮನೇಲಿ ಯಾವ್ದಿದೆ ಪಿಲ್ಲೋ ಅದನ್ನ ಹಾಕ್ಬಿಟ್ಟು ಇಲ್ಲಿ ಜಿಪ್ ಹಾಕೊಂಡ್ರೆ ಆಯ್ತು. ತುಂಬಾ ದೊಡ್ಡದಾಗಿ ಬಂದಿದೆ, ಅದೇ ಖುಷಿ ನೋಡಿ. ಕೆಲವೊಂದು ಚಿಕ್ಕ ಸೈಜ್ ಅಲ್ಲಿ ಬಂದಿರ್ತವೆ, ಇದು ತುಂಬಾ ದೊಡ್ಡದಾಗಿದೆ. ಇಲ್ಲಿ ಹಾಕಿರ್ತೀನಿ. ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಇನ್ನೊಂದು ಪಿಲ್ಲೋ ಕವರು. ಇದಕ್ಕೂ ಕೂಡ ಜಿಪ್ ಇದೆ ಇಲ್ಲಿ. ಇದೆ, ಚೆನ್ನಾಗಿದೆ. ಜಿಪ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಅಂಗಡಿನಲ್ಲಿ ತಂದಿರೋದು ಇಷ್ಟೊಂದು ಕ್ವಾಲಿಟಿ ಇಲ್ಲ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ಅಷ್ಟೇನೆ 10 out of 10 ಖಂಡಿತವಾಗ್ಲೂ ಕೊಡ್ತೀನಿ ಇದಕ್ಕೆ. ಒಂದ್ ನಿಮಿಷ ಚೆನ್ನಾಗಿ ಕಾಣಲಿ ನಿಮಗೆ ನೋಡಕ್ಕೆ. ನೋಡ್ಕೊಳ್ಳಿ. ಓಕೆನಾ? ಸೊ ಬೆಡ್ಶೀಟ್ ಕ್ವಾಲಿಟಿ ಅಂತೂ ಮೈ ಗಾಡ್, ನಂಬಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ ಬೆಡ್ಶೀಟ್ ಕ್ವಾಲಿಟಿ. ಸಖತ್ತಾಗಿದೆ, ತುಂಬಾ ಥಿಕ್ನೆಸ್ ಇದೆ ಇದು. ಎಸ್, ಚೆನ್ನಾಗಿದೆ ನೋಡಿ. ಒಂದ್ಸತಿ ಓಪನ್ ಮಾಡ್ತೀನಿ. ಹಿಂಗೇನೆ ಕಾಣಿಸ್ತಾ ಇದೆಯಾ? ಇದು ಬೆಡ್ಶೀಟು. ಇದು ಬಂದು ಕಿಂಗ್ ಸೈಜ್. ಓಕೆನಾ? ತುಂಬಾ ದೊಡ್ಡದಾಗಿ ಆರಾಮ್ಸೆ ಚೆನ್ನಾಗಿ ಹಾಸ್ಕೋಬಹುದು. ಫುಲ್ ನೀಟಾಗಿ ಕೂರುತ್ತೆ. ಏನ್ ದಿವಾನ್ ಕಾಟ್ ಮೇಲೆ ಅಥವಾ ಬಾಕ್ಸ್ ದಿವಾನ್ ಆದ್ಮೇಲೆ ಆ ರೀತಿ ಹಾಸೋದಲ್ಲ. ಚೆನ್ನಾಗಿ 4 ಜನ ಆರಾಮ್ಸೆ ಮಲ್ಕೊಂತಾರಲ್ವಾ ಮಂಚದ ಮೇಲೆ, ಆ ಮಂಚದ ಮೇಲೆನೆ ಹಾಕೋಬಹುದು. ಡಿಸೈನ್ ಅಂತೂ ಸಖತ್ತಾಗಿದೆ ಮಾತ್ರ ನೋಡಿ. ಎಲ್ಲ ಒಂಥರ ಎಲೆ ಡಿಸೈನು. ಫ್ರೆಂಡ್ಸ್, ಈಗ ನೋಡ್ಕೊಂಡ್ ಬಂದ್ರಿ ಅಲ್ವಾ ಇದನ್ನ. ಸೊ ಇದ್ರದ್ದು ಪ್ರೈಸ್ ಬಂದು ತುಂಬಾನೇ ಕಡಿಮೆ. ಇದು ಕೂಡ ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಮೀಶೋದಲ್ಲಿ ಸಿಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಪಡೋ ವಿಷಯ. ಸೊ ಪ್ರೈಸ್ ಬಂದು 437 ರೂಪಾಯಿ ಅಷ್ಟೇನೆ. 437 ರುಪೀಸ್ಗೆ ಇಷ್ಟು ದೊಡ್ಡದಾಗಿರೋ ಬೆಡ್ಶೀಟು, ಅದರಲ್ಲೂ ಸೂಪರ್ ಡೂಪರ್ ಕ್ವಾಲಿಟಿ ಇರುವಂತ ಬೆಡ್ಶೀಟ್ ಇದು, ಅಂದ್ರೆ ಹಾಸೋದಿಕ್ಕೆ. ಅಂಡ್ ಜೊತೆಗೆ ಮುಂಚೆನೆ ಹೇಳ್ದಾಗೆ ಇದು 2 ಕುಶನ್ ಬಂದಿದಾವೆ, ಅಂದ್ರೆ ಚಿಕ್ಕದಾಗಿ ಪಿಲ್ಲೋ, ಜೊತೆಗೆ 2 ಪಿಲ್ಲೋ ಕವರ್ಸ್ ನೋಡಿ, ತಲೆದಿಂಬು ಹಾಕ್ಲಿಕ್ಕೆ ಕವರ್ಸ್. ಸಖತ್ತಾಗಿದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಇದನ್ನೇ ಪರ್ಚೇಸ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಡಿಸೈನ್ ಅಲ್ಲಿ ತುಂಬಾ ಇರುತ್ತೆ ಮೀಶೋದಲ್ಲಿ. ಓಕೆನಾ? ಸೇಮ್ ಡಿಸೈನ್ ಅಲ್ಲಿ ಸಾಕಷ್ಟು ಇರುತ್ತೆ ಮೀಶೋದಲ್ಲಿ, ಆದ್ರೆ ಎಲ್ಲ ಒಂದೇ ರೀತಿ ಕ್ವಾಲಿಟಿ ಖಂಡಿತವಾಗ್ಲೂ ಇರೋದಿಲ್ಲ. ಓಕೆನಾ? ಬಟ್ ಇವಾಗ ನಾನು ತರಿಸಿದ್ದೀನಲ್ಲ, ಈ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಬಹುದು. ಸದ್ಯಕ್ಕೆ ಇವತ್ತಿನ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಗಳದ್ದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಶಾರ್ಟ್ ಆಯ್ತು ಅನ್ಸುತ್ತೆ ಇವತ್ತಿನ ವಿಡಿಯೋ. ಶಾರ್ಟ್ ಆಗೇ ಇರ್ಲಿ, ನಿಮ್ಗೂ ಕೂಡ ಬೇಜಾರಾಗಲ್ಲ. ಓಕೆನಾ? ಸೊ ಅಂದ್ರೆ ತುಂಬಾ ಇದಾವೆ ಪ್ರಾಡಕ್ಟ್ಸ್ ಬರುವಂತದ್ದು. ಅದು ಬಂದ ಮೇಲೆ ಒಂದೊಂದಾಗಿ ಒಂದು 6-7 ಪ್ರಾಡಕ್ಟ್ಸ್ ಒಟ್ಟೊಟ್ಟಿಗೆ ಹಾಕಿ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಓಕೆನಾ? ಅಂಡ್ ನಿಮ್ಗೆ ಇನ್ನೂ ಮನೆಗಳನ್ನ ಡೆಕೋರ್ ಮಾಡ್ಲಿಕ್ಕೆ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಗಳು ಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮ್ಗಳಿಗೂ ಕೂಡ ಈ ರೀತಿ ಏನಾದ್ರೂ ಇಷ್ಟ ಇದೆಯಾ, ಮನೆಗಳಿಗೆ ಹೋಮ್ ಡೆಕೋರ್ ಮಾಡ್ಲಿಕ್ಕೆ ಏನಾದ್ರೂ ಈ ರೀತಿ ಆನ್ಲೈನ್ ನಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಕಡಿಮೆ ದುಡ್ಡಲ್ಲಿ ಅನ್ಕೊಂಡ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾನ್ ತರಿಸೋ ಪ್ರಾಡಕ್ಟ್ ಗಳನ್ನ ವಿಡಿಯೋ ಮಾಡಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಇದ್ರ ಬಗ್ಗೆನೂ ಸಾಕಷ್ಟು ಜನ ಕೇಳ್ತಾ ಇದ್ರು ನೋಡಿ. ಇದೊಂಥರ ಲೈಕ್ ಫ್ಯಾನ್ಸಿ ಆಗಿ ಸುಮ್ನೆ ಒಂದು ಮರನೋ ಗಿಡನೋ ಅನ್ಕೊಳ್ಳಿ, ಈ ತರ ಇದೆ. ಕಾಣಿಸ್ತಾ ಇದೆಯಾ ನೋಡಿ? ಈ ತರ ಇದೆ. ಇದು ಆನ್ಲೈನ್ ಅಲ್ಲ, ಆನ್ಲೈನ್ ಅಲ್ಲೂ ಸಿಗತ್ತೆ. ಇದು ಒಂದು ಹೊರಗಡೆ ಶಾಪ್ ನಲ್ಲಿ ತಂದಿದ್ದು ನಾವು ಹಾಸನಲ್ಲಿ. ಅಲ್ಲ ಶಮಂತ್? ಹೊರಗಡೆ ಹೋಗಿದ್ದಾಗ ನೋಡ್ದೆ, ಯಾಕೋ ಇಷ್ಟ ಆಯ್ತು. ಒಂಥರ ಚೆನ್ನಾಗಿತ್ತು. ಇಲ್ಲೊಂಥರ ಮರ ಇದ್ದಂಗಿದೆ. ಅಂಡ್ ಇದಕ್ಕೆ ಒಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇದು ತೆಗಿಯಕ್ಕಾಗಲ್ಲ, ಬಿಡಿ ಹೋಗ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದೊಂದು ಪಾಟ್ ತರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೊಟ್ಟಿದ್ ಪಾಟ್ಗೆ ಹಾಕೊಂಡ್ ಇಟ್ಕೊಂಡಿದೀನಿ, ಇನ್ನು ಚೇಂಜ್ ಮಾಡಿಲ್ಲ ನಾನು. ಸೊ ಈ ತರದ್ ಇನ್ನ ಸ್ವಲ್ಪ ನನ್ಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಗಳು ಬೇಕು. ಅದನ್ನ ತಗೊಂಡಾಗ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿದಾಗ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ? ಅಂಡ್ ಇದಕ್ಕೆ ಪ್ರೈಸ್ ಹೊರಗಡೆ ಎಷ್ಟು ಕೊಟ್ಟಿದ್ವಿ ರೀ? 300 ಅನ್ಸುತ್ತೆ. ಚೆನ್ನಾಗಿ ಹೇಳಿದ್ರಿ ನೀವು. 300 ಕೊಟ್ಟಿದ್ವೇನ್ರಿ? 1300 ಕೊಟ್ಟಿದ್ವಿ. 300 ಕೊಟ್ಟಿದ್ದು ಅಂತಿದಾರೆ ನಮ್ಮ ಮನೆಯವರು. 300 ಅಲ್ಲ, ನಿಜವಾಗ್ಲೂ 1000 ಸಮಥಿಂಗ್ ಕೊಟ್ಟಿದ್ವಿ. ಒಟ್ಟಾರೆ ಕರೆಕ್ಟ್ ಆಗಿ ನೆನಪಿಲ್ಲ, 1000 ಸಮಥಿಂಗ್ ಕೊಟ್ಟಿದ್ವಿ. ಬಟ್ ಬೆಂಗಳೂರು ಕಡೆ ಎಲ್ಲ ಇದೆಲ್ಲ ನಮ್ಮ ಅಕ್ಕ ಅಂದ್ರೆ ನಮ್ ದೊಡ್ಡಮ್ಮನ ಮಕ್ಳೆಲ್ಲ ಹೇಳ್ತಾ ಇರ್ತಾರೆ ಜಸ್ಟ್ 600-700 ರುಪೀಸ್ಗೆಲ್ಲ ಸಿಗುತ್ತೆ ಅನ್ಬಿಟ್ಟು. ನಿಜವಾಗ್ಲೂ ನಮ್ಮ ಹಾಸನಲ್ಲಂತೂ ಅಷ್ಟಿಲ್ಲ, ತುಂಬಾನೇ ಅಂದ್ರೆ ಹೈ ಪ್ರೈಸ್ ಇಲ್ಲಂತೂ. ಸೊ ಒಟ್ಟಾರೆ 1000 ಸಮಥಿಂಗ್, ಎಷ್ಟು ಅಂತ ನೆನಪಿಲ್ಲ. ಈಗ ಮತ್ತೆ ತಗೋಬೇಕು ಅನ್ಕೊಂಡಿದೀನಲ್ವಾ ಬೇರೆ ಬೇರೆ ರೀತಿಯದು ಈ ತರ ಆರ್ಟಿಫಿಷಿಯಲ್ ಪ್ಲಾಂಟ್ಸ್, ಅದಕ್ಕೆ ಎಷ್ಟು ಬೀಳುತ್ತೆ ಅನ್ಬಿಟ್ಟು ಎಕ್ಸಾಕ್ಟ್ ಆಗಿ ಅಮೌಂಟ್ ನ ನೆನ್ಪಿಟ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇನ್ನು
ಯಾರಾದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಪ್ರಾಡಕ್ಟ್ಗಳು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋಗೆ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.